ಇನ್ನು ಸಿಎಂ ಸಿದ್ದರಾಮಯ್ಯ ನಮ್ಮ ಮನವಿಗೆ ಸ್ಪಂದಿಸಿದ್ದಾರೆ. ಕೇವಲ ಲೈಂಗಿಕ ಕಿರುಕುಳ ಅಲ್ಲ, ಸಮಸ್ಯೆಗಳು ಬಹಳಷ್ಟಿವೆ ಅನ್ನುವಂಥದ್ದನ್ನ ಮಾತನಾಡಿದರೆ ಬೆಂಗಳೂರಿನಲ್ಲಿ ಟಿವಿ9 ಜೊತೆಗೆ ಶ್ರುತಿ ಹರಿಹರನ್ ಅವರು. ನಮ್ಮ ಚಿತ್ರರಂಗದಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ, ಎಲ್ಲಾ ಸಮಸ್ಯೆಗಳ ನಿವಾರಣೆಗೆ ನಾವು ಮನವಿ ಸಲ್ಲಿಸಿದ್ದೀವಿ ಅಂತಲೂ ಕೂಡ ಮಾತನಾಡಿದ್ರು. ನಾವು ಪ್ರತಿನಿಧಿ ಸುನಿಲ್ ಶ್ರುತಿ ಹರಿಹರನ್ ಅವ್ರ ಜೊತೆಗೆ ಮಾತನಾಡಿದರೆ ಬನ್ನಿ ನೋಡೋಣ. ಕನ್ನಡ ಚಿತ್ರರಂಗದ ಫೈರ್ ನಿಯೋಗ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ನಟಿ ಶ್ರುತಿ ಹರಿಹರನ್ ನಮ್ಮ ಜೊತೆ ಬನ್ನಿ ನೇರವಾಗಿ ಅವರನ್ನ ಮಾತಾಡ್ತೀವಿ. ಮೇಡಮ್, ಈಗಷ್ಟೇ ಮುಖ್ಯಮಂತ್ರಿಗಳನ್ನ ಕೂಡ ಭೇಟಿಯಾಗಿ ನಿಯೋಗ ಭೇಟಿಯಾಗಿ ಮನವಿ ಸಲ್ಲಿಸಿದ್ರಿ. ಏನಂತ ಮನವಿ ಮಾಡಿದ್ರಿ ಅಂತ ಹೇಳಿ? ಜಸ್ಟಿಸ್ಗೆ ಹೇಮಾ ಕಮಿಟಿ ಹೇಗೆ ಕೇರಳ ಗವರ್ಮೆಂಟ್ ಸೆಟಪ್ ಮಾಡಿತು, ಅದೇ ಥರ ನಮ್ಮ ಕರ್ನಾಟಕದಲ್ಲೂ ಕೂಡ ಒಂದು ಕಮಿಟಿ ಸೆಟಪ್ ಮಾಡಿ ಕರೆಂಟ್ ವರ್ಕಿಂಗ್ ಕಂಡೀಷನ್ಸ್ ಹೆಣ್ಮಕ್ಳಿಗೆ ಹೆಂಗಿದೆ ಇಂಡಸ್ಟ್ರಿನಲ್ಲಿ ಅನ್ನೋದು ವಿಚಾರ ಇನ್ವೆಸ್ಟಿಗೇಟ್ ಮಾಡಿ ಒಂದಿಷ್ಟು ರೆಕಮೆಂಡೇಶನ್ಸ್ ಕೊಟ್ಟರೆ ನಮ್ಮ ಇಂಡಸ್ಟ್ರಿ ಇನ್ನೂ ಖುಷಿ ಆಗುತ್ತೆ, ಇನ್ನೂ ಸೇಫರ್ ಆಗುತ್ತೆ, ಹ್ಯಾಪಿಯರ್ ಆಗುತ್ತೆ ಅನ್ನೋ ನಂಬಿಕೆ. ಮುಖ್ಯಮಂತ್ರಿಗಳು ಏನು ಭರವಸೆ ಕೊಟ್ಟರೆ, ಯಾವ ರೀತಿಯಾಗಿ ಸ್ಪಂದಿಸಿದ್ರು ಅಂತ ಹೇಳಿ ನಿಮ್ಮ ಒಂದು ಮನವಿಗೆ ಆಗಿ? ಅವ್ರು ನಮ್ಮ ಲೆಟರ್ ಇಸ್ಕೊಂಡು ಮತ್ತೆ ಮೀಟ್ ಮಾಡೋಣ, ಇದು ತುಂಬಾ ಚರ್ಚೆ ಮಾಡುವಂಥದ್ದು ವಿಷಯ, ಚರ್ಚೆ ಮಾಡಿ ಒಂದು ಕಮಿಟಿ ಸೆಟಪ್ ಮಾಡೋಣ ಅನ್ನೋ ಭರವಸೆ ನಮಗೆ ಕೊಟ್ಟಿದ್ದಾರೆ. ಈಗ ಹೇಮಾ ಒಂದು ಕಮಿಟಿ ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಫಾರ್ಮ್ ಆಗಬೇಕು ಅನ್ನೋ ನಿಮ್ಮೆಲ್ಲರ ಉದ್ದೇಶ. ಅದರಿಂದ ನಿಮಗೆ ಒಂದು ನ್ಯಾಯ ಸಿಗುತ್ತೆ ಅನ್ನೋ ನಿರೀಕ್ಷೆಗಳು ಇದೆಯಾ? ಸರ್, ಇದು ನ್ಯಾಯದ ವಿಚಾರನೇ ಅಲ್ಲ, ಇದರಲ್ಲಿ ನ್ಯಾಯ ಅನ್ಯಾಯದ ವಿಚಾರನೇ ಅಲ್ಲ. ಒಂದು ಕಮಿಟಿ ಸೆಟಪ್ ಮಾಡಿದ್ರೆ ಇರುವಂತದ್ ಪರಿಸ್ಥಿತಿ ಕೆಲವೊಂದು ವಿಚಾರಗಳಿದೆ ನಮ್ಮ ಇಂಡಸ್ಟ್ರಿನಲ್ಲಿ ವಿಚ್ ಆರ್ ನಾಟ್ ವೆರಿ ಸೇಫ್ ಫಾರ್ ವಿಮೆನ್ ಆರ್ ಹ್ಯಾಪಿ ಫಾರ್ ವಿಮೆನ್. ಫಾರ್ ಎಕ್ಸಾಂಪಲ್, ಹೈಜೀನಿಕ್ ವಾಶ್ರೂಮ್ಸ್ ಆಗಿರಲಿ, ಟ್ರಾನ್ಸ್ಪೋರ್ಟೇಷನ್ ವಿಚ್ ಇಸ್ ಸೇಫ್, ಇಂಥ ವಿಚಾರಗಳಲ್ಲಿ ನಾವು ಒಂಚೂರು ತಲೆ ಹಾಕಿ ಒಂದು ಗವರ್ಮೆಂಟ್ ಮೂಲಕ ನಮಗೆ ಲಾಸ್ ಬಂದ್ರೆ ಆರ್ ರೂಲ್ಸ್ ಬಂದ್ರೆ, ಪ್ರೀ ರೆಕ್ವಿಸಿಟ್ಸ್ ಬಂದ್ರೆ ಇನ್ನೂ ಬೆಟರ್ ಆಗುತ್ತೆ ಫಾರ್ ವಿಮೆನ್. ಅಂಡ್ ಇನ್ನು ಸಾಕಷ್ಟು ಜನ ಹೆಣ್ಮಕ್ಳು ಇನ್ನೂ ನಮ್ಮ ಇಂಡಸ್ಟ್ರಿ ಸೇರ್ಕೋತಾರೆ ಅನ್ನೋ ಒಂದು ನಂಬಿಕೆ. ಕೇವಲ ಇದು ಲೈಂಗಿಕ ಕಿರುಕುಳ ವಿಚಾರ, ಅದನ್ನು ಹೊರತುಪಡಿಸಿ ಮುಂದುವರೆದ ಭಾಗವಾಗಿ 100% ವೆರಿ ಗುಡ್, ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ಅದು ಮಾತ್ರ ಅಲ್ಲ, ಅದು ಫೋಕಸ್ಸೇ ಅಲ್ಲ, ಅದು ಒಂದು ಭಾಗ ಅಷ್ಟೇ. ಅಂಡ್ ಅದು ಈಗಿನ ಕಾಲದಲ್ಲಿ ತುಂಬಾ ಬದಲಾಗಿದೆ ಕೂಡ. ಸೊ ನನ್ನ ಪ್ರಕಾರ ಇನ್ ಮುಂದೆ ಹೋಗ್ತಾ ಹೋಗ್ತಾ ನಮ್ಮ ಇಂಡಸ್ಟ್ರಿ ತುಂಬಾ ಇಟ್ ವಿಲ್ ಬಿಕಮ್ ಅ ವೆರಿ ಬ್ಯೂಟಿಫುಲ್ ಪ್ಲೇಸ್ ಟು ವರ್ಕ್ ಅಂತ ನನ್ನ ನಂಬಿಕೆ. ಕೂಡ ನೀವು ಮೀಟು ವಿಚಾರದಲ್ಲಿ ಧ್ವನಿ ಎತ್ತಿದ್ರಿ, ಇವತ್ತು ಈ ಫೈರ್ ನಿಯೋಗದ ಮೂಲಕ ಇನ್ನೊಂದು ಹೊಸ ತರ ಧ್ವನಿ ಎತ್ತಿದ್ರಿ. ಈ ಒಂದು ನಿಮ್ಮ ಧ್ವನಿಗೆ ರಾಜ್ಯ ಸರ್ಕಾರ ಧ್ವನಿಗೂಡಿಸುತ್ತೆ ಅನ್ನೋ ವಿಶ್ವಾಸ ಇದೆಯಾ? 100% ವಿಶ್ವಾಸ ಇದೆ. ಇದಿಷ್ಟು ಶ್ರುತಿ ಹರಿಹರನ್. ಯಾಕೆಂದ್ರೆ ಮುಖ್ಯಮಂತ್ರಿಗಳು ಕೂಡ ಸಮರ್ಪಕವಾಗಿ ಸ್ಪಂದಿಸಿದ್ದಾರೆ. ಕೇವಲ ಲೈಂಗಿಕ ಕಿರುಕುಳ ವಿಚಾರವಲ್ಲ, ಅದನ್ನು ಹೊರತುಪಡಿಸಿ ಅದನ್ನ ಮುಂದುವರೆದ ಭಾಗವಾಗಿ ಬೇರೆ ಬೇರೆ ರೀತಿಯಾದ ಸಮಸ್ಯೆಗಳು ಚಿತ್ರರಂಗದಲ್ಲಿ ಮಹಿಳೆಯರಿಗಿದೆ, ಬೇರೆ ಬೇರೆ ರೀತಿಯಾದ ಸಮಸ್ಯೆಗಳಿದೆ. ಅವೆಲ್ಲವುದ್ರ ವಿಚಾರವಾಗಿ ಒಂದು ಕಮಿಟಿ ಅಗತ್ಯ ಇದೆ. ಆ ಒಂದು ನಿಟ್ಟಿನಲ್ಲಿ ನಾವು ಮುಖ್ಯಮಂತ್ರಿಗಳನ್ನ ಭೇಟಿ ಆಗಿದ್ದೀವಿ. ಮುಖ್ಯಮಂತ್ರಿಗಳು ಕೂಡ ಇದನ್ನ ವಿಸ್ತೃತವಾಗಿ ಮಾತಾಡೋಣ, ಮತ್ತೆ ಒಂದು ಕಮಿಟಿಯನ್ನು ಒಂದು ರಚನೆ ಮಾಡುವ ಬಗ್ಗೆ ಒಂದು ವಿಶ್ವಾಸವನ್ನು ಕೂಡ ಕೊಟ್ಟಿದ್ದಾರೆ, ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಅನ್ನೋ ಮಾತುಗಳು ಕೂಡ ಹೇಳ್ತಾ ಇರುವಂತ. ಕ್ಯಾಮರಾಮನ್ ಬಾಲಾಜಿ ಜೊತೆ ಸುನಿಲ್, ಟಿವಿ9 ಬೆಂಗಳೂರು.